ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದ ನಂತರ ಹೂವಿನ ಗಿಡದ ಆರೈಕೆಯ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ. ನೀವು ವಿಡಿಯೋ ನೋಡ್ತಾ ಅಂದ್ಕೊಂಡಿರ್ಬೋದು ಈ ಗಿಡದಲ್ಲೇನು ಹೂವೇ ಇಲ್ವಲ್ಲ ಅಂತ. ವಿಷಯ ಏನಂದರೆ, ನನಗೆ ತುಂಬ ದಿನದಿಂದ ಹೂವಿನ ಗಿಡಗಳನ್ನು ಆರೈಕೆ ಮಾಡಲಿಕ್ಕೆ ಅಷ್ಟೊಂದು ಟೈಮ್ ಆಗಲಿಲ್ಲ, ಸ್ವಲ್ಪ ಬ್ಯುಸಿ ಇದ್ದೆ. ಈ ಬ್ಯುಸಿ ಟೈಮನ್ನು ಯುಟಿಲೈಸ್ ಮಾಡಿಕೊಂಡು ತಾವರೆ ಗಿಡದ ಮೇಲೆ ಒಂದು ಎಕ್ಸ್ಪರಿಮೆಂಟ್ ಮಾಡಿದೆ. ಅದು ಏನು ಎಕ್ಸ್ಪರಿಮೆಂಟು, ಹಾಗೆ ಅದರ ರಿಸಲ್ಟ್ ಏನಾಯಿತು ಅಂತ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗ್ತದೆ. ಈ ಎಕ್ಸ್ಪರಿಮೆಂಟ್ ತಾವರೆ ಗಿಡ ಹಾಗೂ ಫರ್ಟಿಲೈಸರ್ ಮೇಲೆ, ಅಂದರೆ ಯಾವ ಫರ್ಟಿಲೈಸರಿಂದ ತಾವರೆ ಗಿಡದಲ್ಲಿ ತುಂಬ ಹೂವಾಗ್ತದೆ ಅಂತ. ವಿಡಿಯೋ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಆ್ಯಂಡ್ ನೀವು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈಗ ತೋರಿಸ್ತಿರುವ ಗಿಡಗಳನ್ನು ರೀಪಾಟಿಂಗ್ ಮಾಡಲಿಕ್ಕೆ ನನಗೆ ಟೈಮ್ ಆಗಲಿಲ್ಲ, ಆದ್ದರಿಂದ ಫರ್ಟಿಲೈಸರ್ ಕೊಡಲಿಕ್ಕಾಗಲಿಲ್ಲ. ರೀಪಾಟಿಂಗ್ ಮಾಡೋದಿದ್ರೆ ಫರ್ಟಿಲೈಸರ್ನ ಚೆನ್ನಾಗಿ ಹಾಗೆ ಸುಲಭವಾಗಿ ಕೊಡ್ಬೋದು. ಬಟ್ ನನಗೆ ರೀಪಾಟ್ ಮಾಡಲಿಕ್ಕೆ ಆಗೋದಿದ್ದರಿಂದ ನಾನೇನು ಮಾಡಿದೆ ಅಂದರೆ, ಎವ್ರಿ 30 days ಒನ್ಸ್ DAP ಕೊಡ್ತಾ ಇದ್ದೆ. ಅಂದರೆ 3 monthsಯಿಂದ ಸೇಮ್ ಅದೇ ಕಂಟಿನ್ಯೂ ಮಾಡ್ತಾ ಇದ್ದೆ. DAPಯನ್ನು 30 days ಒನ್ಸ್ ಹೇಗೆ ಕೊಡೋದು ಅಂತ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ತೋರಿಸಿದ್ದೇನೆ. ಆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ, ನೀವು ಚೆಕ್ ಮಾಡ್ಬೋದು. ಈಗ ನಾನು ತಾವರೆ ಗಿಡವನ್ನು ಪಾಟಿಂದ ತೆಗೆದು ಮಣ್ಣನ್ನು ಸರಿ ಮಾಡಿಕೊಂಡು ಮಣ್ಣಿನ ಅಡಿಯಲ್ಲಿ ಹಸುವಿನ ಸೆಗಣಿಯನ್ನು ಇಡ್ತಾ ಇದ್ದೇನೆ. ನಾನಿಲ್ಲಿ ಫ್ರೆಶ್ ಸಗಣಿಯನ್ನೇ ಇಡ್ತಾ ಇದ್ದೇನೆ. ನೀವು ಒಣಗಿಸಿದ ಸಗಣಿ ಇದೆ ಅಂದರೆ ಅದನ್ನು ಬೇಕಿದ್ದರೆ ಹಾಕ್ಬೋದು. ಸಗಣಿ ಇಟ್ಟು ಮತ್ತೆ ಮಣ್ಣಿಂದ ಕವರ್ ಮಾಡಿ ತಾವರೆ ಗಿಡವನ್ನು ಮತ್ತೆ ಅದರಲ್ಲೇ ನೆಡ್ತಾ ಇದ್ದೇನೆ. ಎಲ್ಲ ತಾವರೆ ಟಬ್ಗಳಿಗೂ ಕೂಡ ಸೇಮ್ ಪ್ರೊಸೀಜರನ್ನು ಫಾಲೋ ಮಾಡ್ತಿದ್ದೇನೆ. ತಾವರೆ ಗಿಡ ನೆಟ್ಟಿರುವ ಪಾಟನ್ನು ನಿಧಾನವಾಗಿ ಟಬ್ಬಲ್ಲಿ ಇಡ್ತಾ ಇದ್ದೇನೆ. ತಾವರೆ ಗಿಡಗಳಿಗೆ ಹಸುವಿನ ಸೆಗಣಿಯನ್ನು ಕೊಟ್ಟು 10 ದಿನ ಆಗಿದೆ. ನೋಡಿ, ತುಂಬ ಇಂಪ್ರೂವ್ಮೆಂಟ್ ನೋಡ್ಬೋದು. ಗಿಡಗಳು ಚೆನ್ನಾಗಿ ಬೆಳೀತಾ ಇದೆ. ವಿಡಿಯೋದ ಸ್ಟಾರ್ಟಿಂಗಲ್ಲಿ ಸೇಮ್ ಇದೇ ಗಿಡಗಳನ್ನು ತೋರಿಸಿದ್ದೆ. ಆವಾಗ ಗಿಡಗಳಿಗೆ DAPಯನ್ನು ಕೊಡ್ತಿದ್ದದ್ದು. ತಾವರೆ ಗಿಡಗಳಿಗೆ ಕೆಮಿಕಲ್ ಫರ್ಟಿಲೈಸರಿಂದ ಆರ್ಗ್ಯಾನಿಕ್ ಫರ್ಟಿಲೈಸರ್ನ ಅವಶ್ಯಕತೆ ಜಾಸ್ತಿ ಇರ್ತದೆ. ಸೊ ನಾನು 15 daysಗೆ ಒಂದು ರೀತಿಯ ಫರ್ಟಿಲೈಸರ್ ಕೊಡ್ತೇನೆ. ಅಂದರೆ ನಾಳೆ ಮಾರ್ಚ್ 15, ಅದರಿಂದ ನಾಳೆ ಕೆಮಿಕಲ್ ಫರ್ಟಿಲೈಸರ್ ಅಂದರೆ DAP ಕೊಡ್ತೇನೆ. ಮಾರ್ಚ್ 30ಕ್ಕೆ ಆರ್ಗ್ಯಾನಿಕ್ ಫರ್ಟಿಲೈಸರ್ ಅಂದರೆ ಹಸುವಿನ ಸೆಗಣಿ ಕೊಡ್ತೇನೆ. ನೀವು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ದೀರಾ ಅಂತಾದರೆ ತಾವರೆ ಗಿಡದಲ್ಲಿ ತುಂಬ ಹೂ ಬರಲಿಕ್ಕೆ ಏನು ಮಾಡಬೇಕು, ಯಾವ ಫರ್ಟಿಲೈಸರ್ ಕೊಡಬೇಕು ಅಂತ ನಿಮಗೆ ಗೊತ್ತಾಗಿರ್ತದೆ. ಹಾಗೆ ನೀವು ಸಿಟಿಯಲ್ಲಿರುವವರು, ನಿಮ್ಮ ಮನೆಯಲ್ಲಿ ಹಸುವಿನ ಸೆಗಣಿ ಇಲ್ಲ ಅಂತ ಆದರೆ ನೆಲಕಡಲೆ ಹಿಂಡಿಯನ್ನು ನೀವು ತಾವರೆ ಗಿಡಗಳಿಗೆ ಕೊಡ್ಬೋದು. ಸೇಮ್ ನಾನೀಗ ಸೆಗಣಿ ಕೊಡೋದು ಹೇಗೆ ಅಂತ ತೋರಿಸಿದ್ದಲ್ಲ, ಸೇಮ್ ಅದೇ ರೀತಿ ನೆಲಕಡಲೆ ಹಿಂಡಿಯನ್ನು ಗಿಡಗಳಿಗೆ ಕೊಡುವಂಥದ್ದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ಹೆಲ್ಪ್ ಆಯಿತು ಅಂತ ಅನಿಸಿದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.